ಜನನಾಯಕ ಕಾರ್ಯಕ್ರಮದ ಮುಖೇನ ಇವತ್ತು ಇಡೀ ದಿನ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತ ತಿರುಗಾಡಿದ್ವಿ. ಆ ಸಂದರ್ಭದಲ್ಲಿ ಜನರು ಹೇಳಿರೋದು ಒಬ್ಬ ಜನನಾಯಕ ಯಾವ ರೀತಿಯಾಗಿರಬೇಕೋ ಅದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ವಿನಯ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಒಂದು ಕಡೆ ವಿನಯ್ ಕುಲಕರ್ಣಿ ಅವರು ರಾಜಕೀಯವಾಗಿ ಬಲಾಢ್ಯರಾದಂಥವ್ರು. ನೀವೀಗ ರಾಜಕೀಯಕ್ಕೆ ಬಂದಿದ್ದೀರಾ, ನಿಮಗೆ ರಾಜಕೀಯ ಹೊಸದು. ನಾನು ಕಂಡ ಹಾಗೆ ವಿನಯ್ ಕುಲಕರ್ಣಿ ಅವರು ನೋಡಿದ್ದೀನಿ, ತಮ್ಮ ಕುಟುಂಬದವರು ತುಂಬ ಹತ್ತಿರದಿಂದ ನೋಡಿರುವಂಥದ್ದು. ಒಂದು ಕಡೆ ಡೈರಿ ನೋಡ್ಕೋಬೇಕು, ಇನ್ನೊಂದು ಕಡೆ ರಾಜಕೀಯ ನೋಡ್ಕೋಬೇಕು, ಇನ್ನೊಂದು ಕಡೆ ಕ್ಷೇತ್ರವನ್ನು ನೋಡ್ಕೋಬೇಕು, ಇನ್ನೊಂದು ಕಡೆ ಕುಟುಂಬವನ್ನು ಸಂಭಾಳಿಸ್ಬೇಕು. ಕಷ್ಟ ಅನ್ನಿಸ್ತಾ ಇದೆಯಾ ಅಂತ? ಸಾಹೇಬ್ರು ಊರಾಗಿಲ್ಲ ಅನ್ನೋದು ಒಂದೇ ಕೊರತೆ. ಆದ್ರೆ ಅವ್ರದ್ದು ಏನು ನಮ್ಗೆ ನಾವು ಏನು ಮಿಸ್ ಮಾಡ್ಕೊತೀವಿ ಅದು ಒಂದು ಕಡೆ ಇದ್ರೂ ಅವ್ರು ನಮ್ಮ ಜೊತೆಗೆ ಅದಾರ. ನಾವು ಎಲ್ಲ ಅವ್ರದ್ದು ಸಲಹೆಗೆ ತೊಗೊಂಡೇ ಮಾಡ್ತಿರ್ತೀವಿ. ಹಾಗೆಯೇ ನನ್ನ ದೊಡ್ಡ ಮಗಳು ವೈಶಾಲಿ ಡೇರಿ ನೋಡ್ಕೊತಾಳ. ಆಮೇಲೆ ಹೇಮಂತನು ದೀಪುನು ಇಬ್ಬರೂ ಮೂರು ಮಕ್ಕಳನ್ನು ನಾನು ಎಲ್ಲಿ ಒಂದು ಕಡೆ ಇರ್ತೀನೋ ಇನ್ನು ಉಳಿದ ಕಡೆ ಅವ್ರು ಇಲ್ಲಿ ಬೆಂಗಳೂರಾಗಿದ್ದರೆ ಅಲ್ಲಿ ಧಾರವಾಡದಾಗ ಈಗ ಸದ್ಯಕ್ಕೆ ಎಲ್ಲ ಪೂಜೆಗಳಾಯಿತು, ಕ್ಷೇತ್ರದ ಜನತೆಗೆ ಒಡನಾಟದೊಳಗೆ ವೈಶಾಲಿ ಅದಾಳ. ಇಲ್ಲಿ ದೀಪು ನನ್ನ ಜೊತೆಗೆ ಕೋರ್ಟಿಂದ ಕೇಸಿಂದ್ರೊಳಗೆ ಹೇಮಂತ್ ಮತ್ತು ದೀಪಾಲಿ ಇಬ್ಬರು ನನ್ನ ಜೊತೆಗೆ ಇರ್ತಾರೆ. ಏನೋ ಮ್ಯಾನೇಜ್ ಮಾಡಕತ್ತೀವಿ. ಸಾಹೇಬರು ನಮ್ಗೆ ಎವ್ರಿ ಡೇ ಇವಾಗ ಟ್ರಯಲ್ ನಡೆಯೋದ್ರಿಂದ ಕೋರ್ಟ್ನಲ್ಲಿ ಭೇಟಿ ಆಗ್ತಾರೆ. ಹಂಗಿರೋದ್ರಿಂದ ಇಂಟ್ರ್ಯಾಕ್ಷನ್ ಅಂತೂ ಯಾವಾಗೂ ಇದ್ದೇ ಇರ್ತೈತಿ. ಆದರೆ ಡೆಫಿನೆಟಾಗಿ ಅವ್ರಿಗೆ ಇದ್ದಂಗೆ ಆಗಂಗಿಲ್ಲ. ಅಷ್ಟೇ ಎಲ್ಲಿ ನಮಗೆ ಸಾಧ್ಯ ಇತ್ತು ಅಷ್ಟು ನಿಭಾಯಿಸಕತ್ತೀವಿ. ನೀವು ಕ್ಷೇತ್ರದ ಒಬ್ಬ ಮನೆ ಮಗಳಾಗಿ ಕ್ಷೇತ್ರದ ಜನರ ಬಳಿ ಏನನ್ನ ಕೇಳಕ್ಕೆ ಬಯಸ್ತೀರಾ? ಕೇಳೋದು ನಾ ಎಲ್ಲ ಕೇಳಿಬಿಟ್ಟಿನಿ ರೀ ಅವ್ರಿಗೆ. ಸಾಹೇಬ್ರು ಇಲ್ಲ ಅಂದರು, ನಮ್ಮನ್ನು ಎತ್ತಿ ಹಿಡಿದ್ರು, ನಮಗೆ ಓಟ್ ಹಾಕಿದ್ರು, ಗೆದ್ದಿಸ್ತಂದ್ರು. ಈಗ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯನೋ ನಾನು ಅದನ್ನು ಪ್ರಯತ್ನ ಮಾಡಕತ್ತೀನಿ. ಆಮೇಲೆ ಸಾಹೇಬ್ರೂ ನಾವು ಏನು ಬೇಡಿಕೆ ಕೇಳಿದ್ವಿ ಅದನ್ನು ನಾನು ಬೆಂಗಳೂರಿಗೆ ನಾವು ತೊಗೊಂಡು ಬಂದು ಕೊಡ್ತಿದ್ವಿ. ಅವರು ಕಿತ್ತೂರಿಗೆ ಬಂದು ಭೇಟಿ ಆಗ್ತಿದ್ರು. ಎಲ್ಲವನ್ನು ಅಚ್ಚುಕಟ್ಟಾಗಿ ನಾವು ಇಲ್ಲಿ ಮಟ್ಟ ಬಹಳಷ್ಟು ಪ್ರಯತ್ನವನ್ನು ಮಾಡೀವಿ. ಬಹುತೇಕ ಅವ್ರು ಕೇಳಿದ್ದನ್ನು ನಾವು ಕೊಡಕತ್ತೀವಿ ಅನ್ಕೊತೀನಿ. ನನಗೆ ಅವ್ರು ಕೊಡೋದನ್ನು ಕೊಟ್ಬಿಟ್ಟಾರೆ ನಮ್ಮ ಕ್ಷೇತ್ರದವರು. ಈಗ ಇರೋದು ದೇವರು ದೊಡ್ಡವನು, ನಮ್ಮ ಮನೆಯವರು ಬರಬೇಕು, ಮಕ್ಕಳದೆಲ್ಲ ಅದ ಇನ್ನು ಮುಂದೆ. ಕ್ಷೇತ್ರದ ನಾವು ಅವ್ರ ಕಡೆ ನಾವು ಇನ್ನೇನು ಕೇಳಂಗಿಲ್ಲ, ನಾವು ಕೊಡಬೇಕು ಅವ್ರಿಗೆ ಅಷ್ಟೇ. ತಾವು ವಿನಯ್ ಕುಲಕರ್ಣಿ ಅವರು ಗೈರು ಹಾಜರಿಯ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರು ತಮಗೆ ಸಾಕಷ್ಟು ಸಪೋರ್ಟನ್ನು ಮಾಡಿದ್ರು, ಬೆಂಬಲವಾಗಿ ನಿಂತ್ಕೊಂಡ್ರು. ಅವರಿಬ್ಬರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? CM ಸಿದ್ದರಾಮಯ್ಯ ಸರು, DK ಸರು ಬಹುತೇಕ ನನ್ನ ಫಸ್ಟ್ ಕೇಸ್ ಶುರುವಾದಾಗ ಭೇಟಿಯಾಗಿದ್ದೆ. ಆಮೇಲೆ ಇವಾಗ ಸಾಹೇಬ್ರು ಇಲ್ದಾಗ ಹೋದಾಗ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ಪೊಲಿಟಿಕಲಿ ಲೀಗಲಿ ಏನೇ ಹೆಲ್ಪ್ ಇದ್ದರೂ ನಾವು ನಿಮ್ಮ ಜೊತೆಗೆ ಅದೀವಿ ಅಂತ ಹೇಳಿದರು. ಈಗಾದ್ರೂ ಕ್ಷೇತ್ರದ ಬಂತು, ಕೇಸಿಂದ ಏನಾರು ಬಂತು, ನನಗೇನಾರು ಗೊತ್ತಾಗಿಲ್ಲ ಅಂದ್ರೆ ನಾವು ಹೋದಾಗ ಮಾತಾಡಿಸಿ ನನ್ನ ಏನೇ ಇದ್ರೂ ನನಗೆ ಸಹಾಯ ಮಾಡ್ತಾರೆ. ಭಾಳ ಖುಷಿ ಅವ್ರ ಜೊತೆಗೂ. ಇಂಥ ಟೈಮ್ನಾಗ ನಂಗೆ ಒಂದು ಅವಕಾಶ ಸಿಕ್ಕೈತಿ, ಆದ್ರೂ ಭಾಳ ಸಂತೋಷ. ಅವ್ರನ್ನೆಲ್ಲ ಭೇಟಿ ಆಗ್ತೀನಿ. ಮತ್ತು ಡಬಲ್ ಸ್ಟ್ರೆಂತ್, ಅವ್ರನ್ನ ಭೇಟಿಯಾದಾಗ ನಾವು ಎಲ್ಲ ಕಷ್ಟದಿಂದ ಹೊರಗೆ ಬರ್ತೀವಿ ಅಂತ ಅನಿಸ್ತೈತಿ. ವಿನಯ್ ಕುಲಕರ್ಣಿ ಅವರು ಧಾರವಾಡ ಕ್ಷೇತ್ರದಲ್ಲಿ ಇಲ್ಲದೇ ಇರಬಹುದು. ಈ ಕ್ಷಣಕ್ಕೆ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ಅವರ ಧರ್ಮಪತ್ನಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಕಡೆಯೂ ಕೂಡ ಓಡಾಡಿ ಎಲ್ಲ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾರೆ. ಜೊತೆಗೆ ರೈತರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಮಾತನಾಡೋದನ್ನು ಕೇಳಿಸ್ಕೊಂಡ್ವಿ. ಹಾಗಾಗಿಯೇ ಒಬ್ಬ ಜನನಾಯಕ ಯಾವ ರೀತಿಯಾಗಿರಬೇಕು ಆ ರೀತಿಯಾದಂಥ ಕೆಲಸಗಳನ್ನು, ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ವಿನಯ್ ಕುಲಕರ್ಣಿ ಅವರು ಹೊಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನ ಮಾತನಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.